ಎಲ್ರಿಗೂ ನಮಸ್ಕಾರ. ಪವರ್ ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಪ್ರತಿ ವರ್ಷದ ಥರ ಈ ವರ್ಷವೂ ಪವರ್ ಕಪ್ಪನ್ನು ನಾವು ಯಲ್ಲಾಪುರ ಹೆಸ್ಕಾಂ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ. ಸೊ 2 ದಿವಸ ಶನಿವಾರ ರವಿವಾರ ಇವತ್ತು ಮತ್ತು ನಾಳೆ 2 ದಿವಸ ಕ್ರಿಕೆಟ್ ಟೂರ್ನಮೆಂಟ್ ಐತೆ. ಸೊ ಟೋಟಲ್ 7 ಸೆಕ್ಷನ್ ಅದಾವೆ. ಅಂದರೆ 4 ಸೆಕ್ಷನ್, ಒಂದು 33 KV ಒಂದು ಬ್ಯಾಚ್ ಅವ್ರದ್ದು, ಒಂದು ಗ್ರಿಡ್ದು ಅವ್ರದ್ದು ಒಂದು, ಆಮೇಲೆ ಕಾಂಟ್ರಾಕ್ಟರ್ದು ಒಂದು. ಸೊ ಈ ಥರ ಮಾಡ್ಕೊಂಡು ಟೋಟಲ್ 7 ಟೀಮ್ ಮಾಡಿದ್ದೇವೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಟೀಮ್ ಇದೆ. ಸೊ ಟೋಟಲ್ 7 ಟೀಮ್, 2 ದಿವಸ ಟೂರ್ನಮೆಂಟ್ ಇದೆ. ನೋಡೋ ಯಾವ್ಯಾವ ಥರ ಯಾವ ಟೀಮ್ ವಿನ್ ಆಗ್ತದೆ ಏನೇನಂತ ನಿಮ್ಗೆ ಮುಂದಿನ ವೀಡಿಯೋ ಕಾಣಿಸ್ತೀವಿ. ವಿಡಿಯೋ ಮಾಡ್ತೀವಿ. ಮದುವೆ ಹೊಡ ನೋಡ್ರಿ ಇವು ಕಾಣುವಲ್ಲ ನೋಡ್ರಿ ಈಗ ಹೆಚ್ಚಾಗಬೇಕು. ಪಬ್ಲಿಕ್ಗಳ ಜೊತೆ ಮತ್ತು ನಮ್ಮಲ್ಲಿ ಸಿಬ್ಬಂದಿಗಳ ಜೊತೆ ಮತ್ತು ಗುತ್ತಿಗೆದಾರರ ಜೊತೆ ಸೌಹಾರ್ದನ ಬೆಳೆಸೋಣ. ಎಲ್ಲ ಕಂಪನಿಯ ಸ್ಟಾರ್ಟಿಂಗಲ್ಲಿ ಎನ್ಕರೇಜ್ ಮಾಡೋದಕ್ಕೆ ಸಾಂಗ್ ಓದಿದ್ದು ಆಡ್ತಾರೆ, ದಿನಾಲೂ ಮಾಡ್ತಾರೆ. ಬಟ್ ನಮ್ಮ ಕಂಪನಿ ಸ್ಟಾಫ್ಗಳು ತುಂಬ ಎಫಿಷಿಯೆಂಟು. ವರ್ಷಕ್ಕೊಂದು ಸತಿ ಆಡ್ಬಿಟ್ರೆ ಇಡೀ ವರ್ಷ ಓಡಾಡ್ತೀವಿ ನಾವು ಖುಷಿಯಿಂದ. ಇದು ಈ ಖುಷಿ, ಈ ಸಂತೋಷ ಇಡೀ ವರ್ಷ ಮುಂದಿನ ಕ್ರಿಕೆಟ್ ಬರೋವರೆಗೂ ಇರುವಷ್ಟು ಎಂಜಾಯ್ ಮಾಡಿ, ಖುಷಿ ಪಡಿ, ಹೇಗೆ ಬೇಕಾದ್ರೂ ಆಡಿ, ಕುಣಿದಾಡಿ, ಯಾವುದೇ ಜಗಳ ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತು ಆದಷ್ಟು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಆಟವನ್ನು ಮುಗಿಸಿ ಎಲ್ಲರಿಗೂ ಶುಭಾಶಯ ಕೊಡ್ತಾ ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಮ್ಯಾಚ್ ಹೆಸ್ಕಾಂ ರೆವಿನ್ಯೂ ಮತ್ತು ರೂರಲ್ ಪ್ಯಾಂಥರ್ಸ್ ಅವ್ರ ಜೊತೆ. ಹೆಸ್ಕಾಂ ರೆವಿನ್ಯೂ ಅವರು ಟಾಸ್ ವಿನ್ ಆಗಿದ್ದಾರೆ. ಸ್ಪಿನ್ ಮಾಡೋ ಹೋಗಿ ವಾ ಗುಡ್ ಪ್ಲೇಟ್. ಮ್ಯಾಚ್ ರೂರಲ್ ಟೈಗರ್ಸ್ ಮತ್ತು ಹೆಸ್ಕಾಂ ರೆವಿನ್ಯೂ ಜೊತೆ ಐತೆ. ಸೊ ರೂರಲ್ ಟೈಗರ್ಸ್ದ ಟೀಮ್ ಇದೆ. ಸುಮಾರು ಅನುಭವಿ ಆಟಗಾರರು ಅದಾರ ಇದ್ರೊಳಗೆ. ನೋಡೋ ಯಾವ ಥರ ಆಟ ಆಡ್ತಾರಂತ. ಸೊ ಟೌನ್ ಚಾಲೆಂಜರ್ಸ್ ಟೀಮ್ ಇದೆ. ಸೊ ಎಲ್ಲ ಟೀಮ್ಗಳನ್ನ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದ್ರೂ ನೋಡುವ. ಹೆಸ್ಕಾಂ ರೆವಿನ್ಯೂ ತಂಡ ಇದೆ. ಇವಾಗ ಫಸ್ಟ್ ಮ್ಯಾಚ್ ಇವ್ರದೇ ಇದೆ. ಈಗ ಹೇಳೋಣ. ಮ್ಯಾಚ್ ಓಪನರ್ಗಳು ಪರ್ಸು ಮತ್ತು ಜೀವನ. ಕೈ ತೆಗಿಯೋ ಜೀವನ. ಓಕೆ, ನೋಡು, ಆಲ್ ದ ವೆರಿ ಬೆಸ್ಟ್. ಚಲೋ ಆಡ್ರಿ. ಫಸ್ಟ್ ಓವರ ಹೆಸ್ಕಾಂ ರೆವಿನ್ಯೂಂದ ರವಿ ಅವರ ಬ್ಯಾಟಿಂಗ್ ಜೀವನ. ಮತ್ತು ಅಲ್ಲಿ ಶ್ರಾವಣಿ ನಿಂತಲ್ಲ, ಮತ್ತು ನಮ್ಮ ಜಾವೇದ್ ಅವ್ರದ ಟ್ರಾನ್ಸ್ಫರ್ ಆಗದ. ಇದು ಲಾಸ್ಟ್ ಟೂರ್ನಮೆಂಟ್ ಅವ್ರದ. ಇದು ಅವ್ರಿಗೆ ಒಂಥರ ಫೇವರಲ್ ಮ್ಯಾಚ್ ಇದ್ದಂಗೆ. ಸೊ ಇಲ್ಲಿದ್ದು ಬಿಟ್ಟು ಬೇರೆ ಕಡೆ ಅವ್ರು ಕ್ರಿಕೆಟ್ ಮ್ಯಾಚ್ ಆಡ್ತಾರೆ. ಸೊ ನಮ್ಮ ಮಂಚಿಕೇರಿಗೆ ಆಡೋದಿದ್ದು ಲಾಸ್ಟ್ ಮ್ಯಾಚ್. ಸೊ ಅವ್ರು ನಾವು ಇವತ್ತು ಮುಂದೆ ಮಿಸ್ ಮಾಡ್ಕೋತೀವಿ. ಅವ್ರ ಬಗ್ಗೆ ಲಕ್ಷ್ಮಣ್ ಅವರು ಒಂದೆರಡು ಹಿತ ನುಡಿಗಳನ್ನ ಹೇಳ್ತಾರೆ. ಹೇಳಿ. ಅವರಿಗೋಸ್ಕರ ಮಂಚಿಕೇರಲ್ಲಿ 10 ವರ್ಷ ಅಂತ ಡ್ಯೂಟಿ ಮಾಡ್ತಾರೆ ನಮ್ಮ ಜಾವೇದನ್ ಅವರು. ಈ ವರ್ಷ ಈಗ ಟ್ರಾನ್ಸ್ಫರ್ ಆರ್ಡರ್ ತೊಗೊಂಡು ರಿಲೀವ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವಿಲ್ಲಿ ಟೂರ್ನಮೆಂಟ್ ವರ್ಷಕ್ಕೊಂತ ಮಾಡ್ತೀವಿ. ಈಗ ಮೋಸ್ಟ್ಲಿ ಒಂದು 10 ವರ್ಷದಲ್ಲಿ ನಾವು ಬಂದು ಒಂದು 8 ವರ್ಷದಲ್ಲಿ ಒಂದು 3 ಟೂರ್ನಮೆಂಟ್, ಅದು 4ನೇ ಟೂರ್ನಮೆಂಟ್. 3 ಟೂರ್ನಮೆಂಟಲ್ಲಿ ಫಸ್ಟ್ ಅಂತೂ ರನ್ನರ್ ಅಪ್ ಮಾಡಿದ್ವಿ. ಹೋದ ವರ್ಷ ಅಂತೂ ಚಾಂಪಿಯನ್ಸ್ ಆಗಿದ್ವಿ. ಈ ವರ್ಷ ಒಂದು ಅವ್ರು ಆಡ್ಕೊಂಡು ಹೋಗ್ಬೇಕಂತೇಳಿ ತಿಳ್ಕೊಂಡು ಒಂದು ವರ್ಷ ಆಡ್ತಾ ಇದ್ವಿ. ಅವ್ರದ್ದು ಲಾಸ್ಟ್ ಟೂರ್ನಮೆಂಟ್ ಮಂಚಿಕೇರಿ ಟ್ರೋಫಿನ ಇವ್ರಿಗೋಸ್ಕರ ಗೆಲ್ತೀವಿ. ಸೊ ಈ ಸಲ ನಾವು ಕಪ್ ಹೊಡೆದಿದ್ರೆ ಅದನ್ನ ಜಾವೇದವರಿಗೆ ಒಂದು ಲೆಕ್ಕಕ್ಕೆ ನಾವು ಅರ್ಪಿಸ್ತೇವೆ. ಓಕೆ, ಫೇರ್ವೆಲ್ಗಿದೆ. ಸೊ ನಿಮ್ಮ ಸಲ ನಾವು ಎಲ್ಲರೂ ಚಲೋ ಆಡ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀವಿ. ಊಟದ ವ್ಯವಸ್ಥೆ ಇರ್ತದೆ ನಮ್ಮ ಕಮಿಟಿ ಕಡೆಯಿಂದ.
ಎಸ್ಕಾಂ ವತಿಯಿಂದ ನಡೀತಿರೋ ಇವತ್ತಿನ ಟೂರ್ನಮೆಂಟ್ನಲ್ಲಿ ಒಟ್ಟು 6 ಮ್ಯಾಚ್ ಕಂಪ್ಲೀಟ್ ಆಗಿ 7ನೇ ಮ್ಯಾಚಿಗೆ ಕಾಲಿಟ್ಟಿದೆ. 7ನೇ ಮ್ಯಾಚ್ ಇವಾಗ ಆಡ್ತಾ ಇದ್ದಾರೆ. 6 ಮ್ಯಾಚ್ನಲ್ಲಿ ಮಂಚಿಕೇರಿ ಚಾಲೆಂಜರ್ಸ್ 2-2 ವಿನ್ ಆಗಿದೆ. ಪವರ್ ಪ್ಯಾಂಥರ್ಸ್ ಕಿರುವತ್ತಿ 2ರಲ್ಲಿ 1 ಮ್ಯಾಚ್ ವಿನ್ ಆಗಿದೆ. ಗುಳಾಪುರ್ ಪ್ಯಾಂಥರ್ಸ್ 2ರಲ್ಲಿ 1 ವಿನ್ ಆಗಿದೆ. ಕಾಂಟ್ರಾಕ್ಟರ್ಸ್ ಟೀಮ್ 2ರಲ್ಲಿ 2 ಲಾಸ್ ಆಗಿದೆ. ನಾಳೆ ಅದು 1 ಗೆದ್ದರೆ ಅದಕ್ಕೂ ಚಾನ್ಸ್ ಇರ್ಬೋದು ಮೋಸ್ಟ್ಲಿ. ಇವತ್ತು ನಡೆದಂಥ ಎಸ್ಕಾಂ ಪವರ್ ಕಪ್ನಲ್ಲಿ ಒಟ್ಟು 6 ಮ್ಯಾಚ್ ಕಂಪ್ಲೀಟ್ ಆಗಿದೆ. 7ನೇ ಮ್ಯಾಚ್ ರನ್ನಿಂಗ್ ಇವಾಗ. 6 ಮ್ಯಾಚ್ನಲ್ಲಿ ಎ ಲಾಟ್ನಲ್ಲಿ ಟೌನ್ ಚಾಲೆಂಜರ್ಸ್ 1-1 ವಿನ್ ಆಗಿ 2ನೇ ಮ್ಯಾಚ್ ಆಡ್ತಾ ಇದ್ದಾರೆ ಇವಾಗ. ಬಾಲಿಂಗ್ ಟೀಮ್ ಅದು. ರಾಯಲ್ ರೆವೆನ್ಯೂ 1 ಮ್ಯಾಚ್ ವಿನ್ ಆಗಿ ಮತ್ತೊಂದು ಮ್ಯಾಚ್ನ ಆಡ್ತಾ ಇದ್ದಾರೆ ಬ್ಯಾಟಿಂಗ್ ಟೀಮ್ ಅದು. ರೂರಲ್ ಟೈಗರ್ಸ್ ಅಂತೇಳಿ 2 ಮ್ಯಾಚಲ್ಲಿ 2 ಸೋತು ಹೊರಗೆ ಬಿದ್ದಿದೆ ಈಗ. ಫಸ್ಟ್ ಹೊರಗೆ ಬಿದ್ದ ಟೀಮ್ ಎಲಿಮಿನೇಟ್ ಆಗಿದ್ದು ಅದೇ ರೂರಲ್ ಟೈಗರ್ಸ್. ಇನ್ನು ಲಾಟ್ ಬಿನಲ್ಲಿ ಮಂಚಿಕೇರಿ ಚಾಲೆಂಜರ್ಸ್ 2-2 ವಿನ್ ಆಗಿ ಟಾಪಲ್ಲಿದೆ. ಪವರ್ ಪ್ಯಾಂಥರ್ಸ್ ಕಿರುವತ್ತಿ 2ರಲ್ಲಿ 1 ವಿನ್ ಆಗಿ ಸೆಕೆಂಡ್ ಪೊಸಿಷನಲ್ಲಿದೆ. ಗುಳಾಪುರ್ ಪ್ಯಾಂಥರ್ಸ್ 2ರಲ್ಲಿ 1 ವಿನ್ ಆಗಿ ಥರ್ಡ್ ಪೊಸಿಷನಲ್ಲಿದೆ. ಲೇಖಾ ವಾರಿಯರ್ಸ್ 2-2 ಸೋತು ಆಲ್ಮೋಸ್ಟ್ ಚಾನ್ಸಸ್ ಇದೆ ಅವರಿಗೆ. ನಾಳೆ 1 ಮ್ಯಾಚ್ ವಿನ್ ಆದರೆ ಚಲೋ ಲೀಗ್ ವಿನ್ ಆದರೆ ಚಾನ್ಸಸ್ ಇದೆ ಜಾಸ್ತಿ. ಈಗ 7ನೇ ಮ್ಯಾಚಲ್ಲಿ ಯಾವ್ದು ವಿನ್ ಆಗ್ತದೆ ನೋಡಬೇಕು. ಹಾಗೂ ರೋಹಿತ್ ಅವರ ನೇತೃತ್ವದ ತಂಡ ಗುಳ್ಳಾಪುರ ತಂಡ ಅದೇ ರೀತಿ ಕ್ಯಾಪ್ಟನ್ ಆಗಿ ಕೇಶವ್ ಮರಾಠ ಹಾಗೂ ಅದೇ ರೀತಿ ಅತ್ಯುತ್ತಮ ಆಲ್ರೌಂಡರ್ ಮಣಿ ಅವರು ಗುಳ್ಳಾಪುರ ತಂಡ. ಈಗಾಗಲೇ ಆ ಕಡೆ ಟೇಷನ್ ನೋಡೋತವ್ರೆ ನೋಡು ಮಧ್ಯಾಹ್ನ ಮೇಲೆ ನೋಡೋದು. ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಚೆನ್ನಾಗಾಡ್ರಿ. ಮುಂದಿನ ತಂಡ ತಿರುವತ್ತಿ, ಮುಂದಿನ ತಂಡ ರಾಯಲ್ ರೆವೆನ್ಯೂ ತಂಡದ ತಂಡದ ಮತ್ತೊಂದು ತಂಡ ಸೋಲ್ಬೇಕಾಗ್ತದೆ. ನಾವು ಯಾವುದೇ ಒಂದು ರನ್ನರ್ ಅಪ್ ತಂಡ ಗುಳ್ಳಾಪುರ ಅಂತ ಈಗ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಧನ್ಯವಾದಗಳು. ಎಸ್ಕಾಂ ಪವರ್ ಕಪ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಮಂಚಿಕೇರಿ ಇಲ್ಲಿ ನೋಡ್ರಲ್ಲ ಕ್ರೀಡಾ ಸ್ಫೂರ್ತಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಮಂಚಿಕೇರಿ ಅವರಿಗೆ ಧನ್ಯವಾದಗಳು.